ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನೆಲ್. ಈ ವಿಡಿಯೋದಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹೇಗೆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಐಡೆಂಟಿಫೈ ಮಾಡೋದು ಅಂತ. ಸೊ ಮೊದಲನೇದಾಗಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಏನು? ದ ಮೀನಿಂಗ್ಫುಲ್ ಡಿಜಿಟ್ಸ್ ವಿಚ್ ಆರ್ ನೋನ್ ವಿತ್ ಸರ್ಟೈನಿಟಿ. ಸೊ ಸರ್ಟೈನಿಟಿ ಇರುವಂತಹ ಮೀನಿಂಗ್ಫುಲ್ ಡಿಜಿಟ್ಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕರೀತಾರೆ. ಸೊ ಈ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಐಡೆಂಟಿಫೈ ಮಾಡೋದಕ್ಕೆ ಒಂದಿಷ್ಟು ರೂಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಒನ್, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ ಝೀರೋ ಬಿಟ್ಟು ಉಳಿದಿರುವಂತಹ ಎಲ್ಲ ನಾನ್ ಝೀರೋ ಡಿಜಿಟ್ಸ್ಗಳು ಕೂಡ ಸಿಗ್ನಿಫಿಕೆಂಟ್ ಫಿಗರ್ ಆಗಿದೆ. ಸೊ 1, 2, 3, 4 ಇವೆಲ್ಲವೂ ಕೂಡ ಸಿಗ್ನಿಫಿಕೆಂಟ್. ಝೀರೋಸ್ ಪ್ರಿಸೀಡಿಂಗ್ ಟು ಫಸ್ಟ್ ನಾನ್ ಝೀರೋ ಡಿಜಿಟ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಸೊ ಇಲ್ಲೇನು ಹೇಳ್ತಿದ್ದಾರೆ, ಫಸ್ಟ್ ನಾನ್ ಝೀರೋ ಡಿಜಿಟ್ನ ಪ್ರಿಸೀಡಿಂಗ್ ಅದಕ್ಕಿಂತ ಮುಂಚೆ ಇರುವಂಥ ಝೀರೋ ಸಿಗ್ನಿಫಿಕೆಂಟ್ ಆಗಲ್ಲ. ಸೊ ಎಕ್ಸಾಂಪಲ್ ನೋಡೋಣ, 584. ಸೊ ಇದು ಒಂದು ನಂಬರ್ ಇದೆ. ಫಸ್ಟ್ ನಾನ್ ಝೀರೋ ಡಿಜಿಟ್ ಯಾವುದು ಇದರಲ್ಲಿ? ದಟ್ ಈಸ್ 5. ಹೌದಾ? ಈ 5 ಮುಂದೆ ಝೀರೋ ಇದೆ. ಸೊ ಆಗ ಈ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ಸೊ ಈ ನಂಬರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ ಹಾಗಾದರೆ? ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಓಕೆ, ನೆಕ್ಸ್ಟ್ ಒನ್, ಝೀರೋಸ್ ಬಿಟ್ವೀನ್ 2 ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಸೊ 2 ನಾನ್ ಝೀರೋ ಡಿಜಿಟ್ಗಳ ನಡುವೆ ಝೀರೋ ಇದ್ದರೆ ಅದನ್ನು ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 204. ಸೊ ಈ ನಂಬರ್ನಲ್ಲಿ 2 ಮತ್ತು 4 ನಾನ್ ಝೀರೋ ಡಿಜಿಟ್ಟು. ಸೊ ಇದರ ನಡುವೆ ಝೀರೋ ಇದೆ. ಸೊ ಆಗ ಈ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಹಾಗಾದರೆ ಈ ನಂಬರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ನೆಕ್ಸ್ಟ್ ಒನ್, ಝೀರೋಸ್ ಎಟ್ ದ ರೈಟ್ ಆಫ್ ಎ ನಂಬರ್ ಸಿಗ್ನಿಫಿಕೆಂಟ್ ಪ್ರೊವೈಡೆಡ್ ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ಒಂದು ನಂಬರ್ ಇದೆ 0.07250. ಓಕೆ, ಸೊ ಇದು ಒಂದು ನಂಬರ್ ಇದೆ. ಝೀರೋಸ್ ಎಟ್ ದ ರೈಟ್ ಆಫ್ ಎ ನಂಬರ್ ಸಿಗ್ನಿಫಿಕೆಂಟ್ ಪ್ರೊವೈಡೆಡ್ ದೇ ಆರ್ ಆನ್ ದ ರೈಟ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್. ಸೊ ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡ್ ಇರಬೇಕು ಝೀರೋ, ಆ್ಯಂಡ್ ನಂಬರ್ನ ರೈಟ್ ಸೈಡ್ ಇರಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು. ಸೊ ಈ ನಂಬರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ಒಂದ್ಸಲ ಗೆಸ್ ಮಾಡಿ. ಸೊ ಇವರ ರೂಲ್ ಪ್ರಕಾರ, ಸೊ ಡೆಸಿಮಲ್ ಪಾಯಿಂಟನ್ನು ರೈಟ್ ಸೈಡ್ ಆ್ಯಂಡ್ ನಂಬರ್ನ ರೈಟ್ ಸೈಡ್ ಇರುವಂತಹ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಆಗುತ್ತೆ. ಸೊ ಹಾಗಾದರೆ ಈ ನಂಬರಲ್ಲಿ ಇರುವಂತಹ ಸಿಗ್ನಿಫಿಕೆಂಟ್ ಫಿಗರ್ಸ್, ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಈ ಝೀರೋ ಕನ್ಸಿಡರ್ ಆಗುತ್ತೆ, ಸಿಗ್ನಿಫಿಕೆಂಟ್ ಆಗುತ್ತೆ, ಬಟ್ ಈ ಝೀರೋ ಮತ್ತು ಇದು ಕನ್ಸಿಡರ್ ಆಗಲ್ಲ. ನೆಕ್ಸ್ಟ್ ಒನ್, ದ ಟರ್ಮಿನಲ್ ಝೀರೋಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಇಫ್ ದೇರ್ ಈಸ್ ನೋ ಡೆಸಿಮಲ್ ಪಾಯಿಂಟ್. ಸೊ ಟರ್ಮಿನಲ್ ಝೀರೋಸು ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ಸೊ ಯಾವಾಗ ಅಂದರೆ ಅದರ ಪಕ್ಕದಲ್ಲಿ, ಅಂದರೆ ಆ ಟರ್ಮಿನಲ್ ಝೀರೋಸ್ ಪಕ್ಕದಲ್ಲಿ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದರೆ ಆ ಝೀರೋಸ್ಗಳು ಸಿಗ್ನಿಫಿಕೆಂಟ್ ಫಿಗರ್ ಆಗಲ್ಲ. ಸೊ ಅವುಗಳೇನಾದರೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗಬೇಕು ಅಂದರೆ ಅದರ ಪಕ್ಕದಲ್ಲಿ ಡೆಸಿಮಲ್ ಪಾಯಿಂಟ್ ಇರಬೇಕು. ಫಾರ್ ಎಕ್ಸಾಂಪಲ್, ಸೊ 300 ಅನ್ನೋ ನಂಬರ್ ಇದೆ. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? ದೇರ್ ಆರ್ 300 ಅನ್ನುವಂಥ ನಂಬರ್ ಇದೆ. ಸೊ ಇದರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? ಸೊ ನಿಮ್ಗೆ ಅನಿಸ್ತಿರ್ಬೋದು ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್, ಬಟ್ ಇಟ್ ಈಸ್ ರಾಂಗ್. ಸೊ ಇದರಲ್ಲಿರುವಂಥದ್ದು 1 ಸಿಗ್ನಿಫಿಕೆಂಟ್ ಫಿಗರ್. ಸೊ ಈ ರೂಲ್ನ ಪ್ರಕಾರ, ಸೊ ಈ 2 ಝೀರೋನ ನಾವು ಟರ್ಮಿನಲ್ ಝೀರೋಸ್ ಅಂತ ಕರಿತೀವಿ. ಇದು ಸಿಗ್ನಿಫಿಕೆಂಟ್ ಫಿಗರ್ ಆಗಿ ಕನ್ಸಿಡರ್ ಆಗಲ್ಲ. ಸೊ ಇದು ಕನ್ಸಿಡರ್ ಆಗಬೇಕು ಅಂದರೆ ಇದರ ಪಕ್ಕದಲ್ಲಿ ಒಂದು ಡೆಸಿಮಲ್ ಪಾಯಿಂಟ್ ಇರಬೇಕು. ಸೊ ಆಗ ಮಾತ್ರ ಇದು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗುತ್ತೆ. ಸೊ ಇನ್ ಕೇಸ್ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ದರೆ, ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? ದೇರ್ ಆರ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಅದೇ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದರೆ ದೆರ್ ಈಸ್ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್. ಸೊ ಈಗ ಡೆಸಿಮಲ್ ಪಾಯಿಂಟ್ ಆದಮೇಲೆ ಇನ್ನೊಂದು ಝೀರೋ ಇತ್ತು ಅಂದ್ಕೊಳ್ಳಿ. ಸೊ ಈಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ? ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಆ್ಯಂಡ್ ಇನ್ನೊಂದು ನಿಮ್ಗೆ ಗೊತ್ತಿದೆ, ಸೈಂಟಿಫಿಕ್ ನೊಟೇಷನ್. ಸೊ ಅದನ್ನು ನಾವು n × 10⁻⁻n ಇಂದ ರೆಪ್ರೆಸೆಂಟ್ ಮಾಡ್ತೀವಲ್ವಾ? ಸೊ ಈ ರೀತಿ ನಂಬರ್ ಇದೆ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 2 × 10⁻⁻4 ಇದೆ. ಸೊ ಈಗ ಈ ನಂಬರಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಇದೆ? ಸೊ ದೇರ್ ಈಸ್ ಓನ್ಲಿ 1 ಸಿಗ್ನಿಫಿಕೆಂಟ್ ಫಿಗರ್. ಈ n ಜಾಗದಲ್ಲಿ ಎಷ್ಟು ನಂಬರ್ಸ್ ಇರುತ್ತೆ? ಸೊ ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಆಗಿರುತ್ತೆ. ಸೊ ಇದಿಷ್ಟು ಕೂಡ ರೂಲ್ಸ್ ಟು ಡಿಟರ್ಮೈನ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಈ ಇಷ್ಟು ರೂಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಐಡೆಂಟಿಫೈ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.